ಎಲ್ಲರಿಗೂ ನಮಸ್ಕಾರ. ನಾನು ಮಾಧವರೆಡ್ಡಿ ಪಾವಗಡ. ಇಂದಿನ ಸಂಚಿಕೆಯಲ್ಲಿ ಪಾವಗಡ ಪಟ್ಟಣದ ಪಶ್ಚಿಮ ದಿಕ್ಕಿಗೆ ಸುಮಾರು 20 ಕಿಲೋಮೀಟರ್ ದೂರದ ಜಂಗಮರಹಳ್ಳಿಯ ಸಂಕ್ಷಿಪ್ತ ಇತಿಹಾಸ ನಿಮಗಾಗಿ. ಜಂಗಮರಹಳ್ಳಿಗೆ ಮೊದಲು ಮರಿಯಾಪಟ್ಟಣ ಎಂದು ಕರೆಯುತ್ತಿದ್ದರು. ಪಾವಗಡ ತಾಲೂಕಿನ ಇತಿಹಾಸವನ್ನು ಗಮನಿಸಿದರೆ ಈ ಮರಿಯಾ ಎಂಬ ಹೆಸರು ಯಾವುದೇ ಪಾಶ್ಚಾತ್ಯ ಅಥವಾ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಸಂಬಂಧಿಸಿದ ವಿಷಯವಲ್ಲ. ಬದಲಿಗೆ ಈ ಭಾಗವನ್ನಾಳಿದ ನಿಡಗಲ್ಲು ಚೋಳರು ಅಥವಾ ವಿಜಯನಗರ ಕಾಲದ ಸ್ಥಳೀಯ ನಾಯಕರಿಗೆ ಸಂಬಂಧಪಟ್ಟ ಹೆಸರಾಗಿರಬಹುದು. ಮರಿ ಎಂದರೆ ವೀರಕುಮಾರ ಅಥವಾ ಯುವರಾಜ ಎಂಬುದಾಗಿ ಕರೆಯಲಾಗುತ್ತಿತ್ತು. ರಾಜಮನೆತನದ ಯುವರಾಜ ಅಥವಾ ಶೂರ ಯೋಧನನ್ನು ಪ್ರೀತಿಯಿಂದ ಮರಿ ಎಂದು ಕರೆಯುವ ವಾಡಿಕೆ ಇತ್ತು. ಬಹುಶಃ ಯಾವುದೋ ಒಂದು ಯುದ್ಧದಲ್ಲಿ ವೀರಮರಣ ಹೊಂದಿದ ವೀರನೊಬ್ಬನ ನೆನಪಿನಲ್ಲಿ ಸ್ಥಾಪಿಸಿದ ವೀರಗಲ್ಲು ಅಥವಾ ಆತನ ಹೆಸರಿನಲ್ಲಿ ಕಟ್ಟಿದ ಊರು ಇದಾಗಿರಬಹುದು. ಹಾಗಾದರೆ ಈ ಊರು ಜಂಗಮರಹಳ್ಳಿಯಾಗಿ ಬದಲಾದದ್ದು ಹೇಗೆ ಅಂದರೆ, ನಂತರದ ದಿನಗಳಲ್ಲಿ ಮರಿಯಾಪಟ್ಟಣಕ್ಕೆ ವೀರಶೈವ ಸಮುದಾಯದ ಜಂಗಮರು ಅಂದರೆ ಧಾರ್ಮಿಕ ಗುರುಗಳು ಅಥವಾ ಜಂಗಮ ದೇವಸ್ಥಾನದ ಪೂಜಾರಿಗಳು ಬಂದು ಇಲ್ಲಿ ನೆಲೆಸಿರಬಹುದು. ನಿಡಗಲ್ಲು ಪಾಳೆಯಗಾರರು ಧಾರ್ಮಿಕ ಸಹಿಷ್ಣುಗಳಾಗಿದ್ದು ಜಂಗಮರಿಗೆ ಭೂದಾನ ಅಥವಾ ಮಠಗಳನ್ನು ಕಟ್ಟಿಸಿ ಕೊಡುತ್ತಿದ್ದರು. ಈ ಊರು ಜಂಗಮರ ಪ್ರಮುಖ ಕೇಂದ್ರವಾಗಿದ್ದರಿಂದ ಕಾಲಕ್ರಮೇಣ ಜನರು ಮರಿಯಾಪಟ್ಟಣ ಎಂಬುದನ್ನು ಮರೆತು ಜಂಗಮರಹಳ್ಳಿ ಎಂದು. ಇದು ಜಂಗಮರಹಳ್ಳಿಯಲ್ಲಿರುವ ರಾಮಲಿಂಗೇಶ್ವರ ದೇವಾಲಯದ ಒಂದು ಕಾಂಪೌಂಡ್ನಲ್ಲಿ ಇರತಕ್ಕಂತಹ ರಥದ 4 ಚಕ್ರಗಳನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ರಾಮಲಿಂಗೇಶ್ವರ ದೇವಾಲಯದ ರಥದ ಚಕ್ರಗಳು. ಈಗ ಇದೇ ಗುಡಿಯ ಮುಂಭಾಗದಲ್ಲಿ ಜಂಗಮರಹಳ್ಳಿ ಇದೆ. ಗುಡಿಯ ಹಿಂಭಾಗದಲ್ಲಿ ಮರಿಯಾಪಟ್ಟಣ. ಗತಕಾಲದಲ್ಲಿ ಈ ಲಿಂಗದ ಪ್ರತಿಷ್ಠಾಪನೆ ಮತ್ತು ಆರಾಧನೆ ಮರಿಯಾಪಟ್ಟಣದ ವೈಭವದ ದಿನಗಳಲ್ಲಿ ನಡೆದಿರಬಹುದು. ಊರಿನ ಹಿಂಭಾಗದ ಆ ಹಳೆಯ ಪ್ರದೇಶದಲ್ಲಿ ಇಂದಿಗೂ ಜಮೀನುಗಳಲ್ಲಿ ಉಳುಮೆ ಮಾಡುವಾಗ ಮಡಿಕೆ ಕುಡಿಕೆಯ ಚೂರುಗಳು ಕಂಡುಬರುತ್ತಿವೆ. ದೇವಾಲಯ ವೀಕ್ಷಣೆ ಮಾಡ್ತಾ ಇದ್ದೀರಿ. ರಾಮಲಿಂಗೇಶ್ವರ ಗುಡಿಯ ಮುಂಭಾಗದಲ್ಲಿ ಈಗಿನ ಜಂಗಮರಹಳ್ಳಿ ಇದೆ. ಇದು ದೇವಾಲಯದ ಹಿಂಭಾಗದ ಚಿತ್ರಣ. ಇಲ್ಲಿ ಮರಿಯಾಪಟ್ಟಣ ಇತ್ತು ಅಂತಂದೇಳಿ ಹಿರಿಯರು ನಮಗೆ ತಿಳಿಸ್ತಾರೆ. ಆ ಭೂ ಪ್ರದೇಶವನ್ನು ತಾವು ಈಗ ವೀಕ್ಷಣೆ ಮಾಡ್ತಾ ಇದ್ದೀರಿ. ಮರಿಯಾಪಟ್ಟಣ ಇದ್ದಂತಹ ಭೂ ಪ್ರದೇಶ ಇದೆಲ್ಲನ. ಇದು ರಾಮಲಿಂಗೇಶ್ವರ ಸ್ವಾಮಿಯ ದೇವಾಲಯ. ಶಿಖರವನ್ನು ನೋಡ್ತಾ ಇದ್ದೀರಿ ತಾವು. ಮೇಲ್ಗಡೆ ಕಳಸ ದೇವಾಲಯ. ಭಾಳ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಈ ದೇವಾಲಯವನ್ನು. ರಾಮಲಿಂಗೇಶ್ವರ ಸ್ವಾಮಿಯೇ ಈ 2 ಕಾಲಘಟ್ಟಗಳಿಗೆ ಮತ್ತು ಊರಿನ ಹೆಸರಿನ ಬದಲಾವಣೆಗೆ ಏಕೈಕ ಐತಿಹಾಸಿಕ ಸಾಕ್ಷಿಯಾಗಿ ನಿಂತಿದ್ದಾನೆ. ಮರಿಯಾಪಟ್ಟಣ ಇದ್ದಾಗಲೂ ಈ ದೇವಾಲಯ ಇತ್ತು. ಈಗಲೂ ಸಮೇತ ಈ ದೇವಾಲಯ ಇದೆ. ಸಾಮಾನ್ಯವಾಗಿ ರಾಮಲಿಂಗೇಶ್ವರ ಎಂಬ ಹೆಸರಿನ ಶಿವಲಿಂಗಗಳು ಅತ್ಯಂತ ಪುರಾತನವಾಗಿದ್ದು ಶಾಸನಗಳಲ್ಲಿ ಅಥವಾ ಸ್ಥಳೀಯ ಪುರಾಣಗಳಲ್ಲಿ ಇವುಗಳ ಉಲ್ಲೇಖ ಇದೆ. ಈ ಜಂಗಮರಹಳ್ಳಿಯ ರಾಮಲಿಂಗೇಶ್ವರ ಸ್ವಾಮಿ ಈ ಒಂದು ದೇವಸ್ಥಾನದಲ್ಲಿ ಕಾರ್ತೀಕ ಮಾಸದಲ್ಲಾಗಲಿ ಅಥವಾ ಶಿವರಾತ್ರಿಯ ದಿನದಲ್ಲಾಗಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತವೆ. ಆ ದೇವಾಲಯದ ಮುಂಭಾಗದಲ್ಲಿ ಭಗ್ನಗೊಂಡಿರ್ತಕ್ಕಂತಹ ಒಂದು ಶಿಲೆಗಳನ್ನು ನೋಡ್ತಾ ಇದ್ದೀರಿ ತಾವು. ದ್ವಾರಪಾಲಕನ ಒಂದು ವಿಗ್ರಹ ಇದು. ಕೈಯಲ್ಲಿ ಗದೆ, ಸೊಂಟದ ಮೇಲೆ ಒಂದು ಕೈ ಇಟ್ಕೊಂಡಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀರಿ. ನಿಂತಿರ್ತಕ್ಕಂಥ ಭಂಗಿ. ಇದು ನಂದಿಯ ವಿಗ್ರಹ. ಆ ರಾಮಲಿಂಗೇಶ್ವರ ದೇವಾಲಯದ ಮುಂಭಾಗದಲ್ಲೇ ಇದೆ. ಶಿಲ್ಪಿ ಈ ವಿಗ್ರಹವನ್ನು ಬಹಳ ನಾಜೂಕಾಗಿ ಸುಂದರವಾಗಿ ಕೆತ್ತಿದ್ದಾನೆ. ಅದರ ರಕ್ಷಣೆ ಇದೆ. ಆ ರಕ್ಷಣೆ ಇರೋದ್ರಿಂದ ಈ ಒಂದು ನಂದಿ ಇನ್ನೂ ಭಾಳ ಚೆನ್ನಾಗೇ ಕಾಣಿಸ್ತಾ ಇದೆ. ದ್ವಾರಪಾಲಕನ ಒಂದು ಚಿತ್ರ. ಆ ನಂದಿಯ ಹಿಂಭಾಗದಿಂದ ವಿಡಿಯೋವನ್ನು ಮಾಡಿರ್ತಕ್ಕಂಥದ್ದು.
ಕಪ್ಪು ಶಿಲೆಯಿಂದ ಈ ಒಂದು ವಿಗ್ರಹವನ್ನು ಕೆತ್ತಲಾಗಿದೆ. ಬಹಳ ಸುಂದರವಾಗಿ ಕೆತ್ತನೆ ಕೆಲಸವನ್ನು ಶಿಲ್ಪಿ ಮಾಡಿದ್ದಾನೆ. ದೇವಾಲಯದ ಒಳಭಾಗದಲ್ಲಿ ರಾಮಲಿಂಗೇಶ್ವರನ ಲಿಂಗ ನೋಡ್ತಾ ಇದ್ದೀರಿ. ಆ ದೇವಾಲಯದ ಮೇಲ್ಛಾವಣೆ ರಾಮಲಿಂಗೇಶ್ವರ ಪುರಾತನ ಕಾಲದ ಒಂದು ವಿಗ್ರಹ ಇದು. ಇದಕ್ಕೆ ತನ್ನದೇ ಆದಂತಹ ಒಂದು ಇತಿಹಾಸ ಇದೆ. ಆ ದೇವಾಲಯದ ಗರ್ಭಗುಡಿ ದೇವಾಲಯದ ಬಲಭಾಗದಲ್ಲಿ ವಿನಾಯಕನ ಅಂದರೆ ಗಣಪತಿಯ ಒಂದು ಮೂರ್ತಿ, ಕೆತ್ತನೆಯ ಮೂರ್ತಿ ಇರತಕ್ಕಂಥದ್ದನ್ನು ನೋಡ್ತಾ ಇದ್ದೀರಿ. ಎಡಭಾಗಕ್ಕೆ ಒಂದು ದಾನಶಾಸನ, ಶಿಲಾಶಾಸನ ಇದೆ. ಆ ಶಿಲಾಶಾಸನದಲ್ಲಿ ಏನಿದೆ ಅನ್ನೋದನ್ನು ಈಗ ನಾವು ತೋರಿಸ್ತೀವಿ. ಆ ದೇವಾಲಯವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ಭಾಳ ಸುಂದರವಾದ ರಾಮಲಿಂಗೇಶ್ವರ ದೇವಾಲಯ ಜಂಗಮರಹಳ್ಳಿ. ಇದೇ ದೇವಾಲಯದ ಪಕ್ಕದಲ್ಲಿ ಇರ್ತಕ್ಕಂಥ ಇನ್ನೊಂದು ಕೋಣೆಯಲ್ಲಿ ವೀರನಾಗಪ್ಪನ ದೇವಾಲಯ ಮತ್ತು ರಾಮಲಿಂಗೇಶ್ವರ ದೇವಾಲಯದ ಗರ್ಭಗುಡಿ ಪಕ್ಕದಲ್ಲಿರ್ತಕ್ಕಂಥ ದ್ವಾರದ ಪಕ್ಕದಲ್ಲಿರ್ತಕ್ಕಂತಹ ಒಂದು ಗಣಪತಿಯ ವಿಗ್ರಹವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ಪುನಃ ಎಡಭಾಗದಲ್ಲಿ ಆ ಒಂದು ಶಿಲಾಶಾಸನ, ಇದರಲ್ಲಿ ಏನಿದೆ ಅನ್ನೋದನ್ನು ಈಗ ನಾವು ತೋರಿಸ್ತೀವಿ. ಸುಮಾರು ಅಕ್ಷರಗಳು ಸಾವ್ದೋಗಿದ್ದಾವೆ, ಸರಿಯಾಗಿ ಗೋಚರಿಸ್ತಾ ಇಲ್ಲ. ವೀಕ್ಷಣೆ ಮಾಡ್ತಾ ಇದ್ದೀರಿ. ಶಿಲಾಶಾಸನ ಜಂಗಮರಹಳ್ಳಿಯ ರಾಮಲಿಂಗೇಶ್ವರ ದೇವಾಲಯದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿನ ಶಿವಲಿಂಗವು ಅತ್ಯಂತ ಭವ್ಯವಾಗಿದ್ದು ನಯವಾದ ಕಪ್ಪು ಶಿಲೆಯಿಂದ ಕೂಡಿರ್ತಕ್ಕಂಥದ್ದನ್ನು, ಒಳಗಡೆ ಶಿವಲಿಂಗವನ್ನು ಈಗಾಗಲೇ ತಾವು ವೀಕ್ಷಣೆ ಮಾಡಿ ಈಗ ಒಂದು ಶಿಲಾಶಾಸನವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ಒರಟಾದ ಕಲ್ಲಲ್ಲಿ ಈ ಒಂದು ಶಿಲಾಶಾಸನವನ್ನು ಕೆತ್ತಿದ್ದಾರೆ. ಇದರ ಅರ್ಥನ ಈಗ ತೋರಿಸ್ತಾ ಇದ್ದೀವಿ, ಅದನ್ನು ತಾವೇನೇ ಓದ್ಕೊಳ್ಬೋದು. ಆ ಶಾಸನದ ಮೇಲೆ ಇರತಕ್ಕಂತಹ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ನಾವಿಲ್ಲಿ ತೋರಿಸಿದ್ದೀವಿ. ತಾವೇ ಓದ್ಕೊಳ್ಬೋದು ಈ ಒಂದು ಶಾಸನದಲ್ಲಿ ಏನಿದೆ ಅಂತಕ್ಕಂಥ ವಿಚಾರವನ್ನು. ಮತ್ತು ರಾಮಲಿಂಗೇಶ್ವರ ಪಡಸಾಲೆಯಲ್ಲಿ ಇರತಕ್ಕಂತಹ ಒಂದು ದೃಶ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ ತಾವು. ದೇವಾಲಯ ಬಹಳ ವಿಶಾಲವಾಗಿದೆ, ಸುಂದರವಾಗಿದೆ. ದೇವಾಲಯ ಸಂಪೂರ್ಣವಾದ ಚಿತ್ರಣ ಈ ರೀತಿ ಕಾಣಿಸುತ್ತೆ ಹೊರಭಾಗದಿಂದ. ಇದು ರಾಮಲಿಂಗೇಶ್ವರ ದೇವಾಲಯ. ಇದು ಕಲ್ಲಗುಡಿಯ ಕಾಲಭೈರವೇಶ್ವರ ವಿಗ್ರಹ. ಇದು ಈಗಿನ ಜಂಗಮರಹಳ್ಳಿಯ ನೈಋತ್ಯ ಮೂಲೆಯಲ್ಲಿರುವ ಒಂಟಿಮನೆ ನಾಗಣ್ಣನವರ ಜಮೀನಿನಲ್ಲಿ ಇದೆ. ಈ ಕಲ್ಲಿನ ವಿಗ್ರಹದ ಕೆತ್ತನೆಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಇದು ಶಿವನ ಉಗ್ರ ರೂಪವಾದ ಕಾಲಭೈರವ ಎಂಬುದಾಗಿ ಸ್ಪಷ್ಟವಾಗಿ ಗುರುತಿಸಬಹುದು. ಕಾಲಭೈರವ ಚತುರ್ಭುಜಧಾರಿ, ಇಂದಿನ ಬಲಗೈಯಲ್ಲಿ ತ್ರಿಶೂಲ ಮತ್ತು ಹಿಂದಿನ ಎಡಗೈಯಲ್ಲಿ ಡಮರುಗವನ್ನು ಕಾಣಬಹುದು. ಮುಂದಿನ ಕೈಗಳಲ್ಲಿ ಕಪಾಲ ಮತ್ತು ಕತ್ತಿ ಅಥವಾ ಗದೆಯನ್ನು ಹಿಡಿದಿರುವ ಭಂಗಿಯಲ್ಲಿದೆ. ಇದು ಭೈರವನ ಸಾಂಪ್ರದಾಯಿಕ ಶಿಲ್ಪಕಲೆಗೆ ಸಾಕ್ಷಿಯಾಗಿದೆ. ಆಗಿನ ಹಳೆಯ ಮರಿಯಾಪಟ್ಟಣ ಈ ದೇವಾಲಯದಿಂದ ಸುಡುಗಾಡು ತೋಪಿನವರೆಗೂ ಅಲ್ಲಲ್ಲಿ ಇದ್ದುದಾಗಿ ತಿಳಿದು ಬರುತ್ತದೆ. ಈ ಕಲ್ಲುಗುಡಿ ಸಂಪೂರ್ಣವಾಗಿ ಬಿದ್ದೋಗ್ಬಿಟ್ಟಿದೆ. ನೋಡ್ತಾ ಇದ್ರಿ ಅದರ ಅವಶೇಷವನ್ನು. ಆ ಜಂಗಮರಹಳ್ಳಿ ಊರಿನ ದಕ್ಷಿಣ ದಿಕ್ಕಿಗೆ ಕಾಲಭೈರವನ ಗಡಿಯಾದರೆ ಉತ್ತರಕ್ಕೆ ಸುಡುಗಾಡು ತೋಪಿನ ಸಮೀಪ ಕುನ್ನಪ್ಪನವರ ಕೆಂಚಣ್ಣ ಹಾಗೂ ಕೊಮಾರ್ ಈರಣ್ಣನವರ ಮರಿಯಪ್ಪನವರ ಜಮೀನಿನಲ್ಲಿರ್ತಕ್ಕಂತಹ 7 ಎಡೆ ಸರ್ಪ, ಆ ಗಡಿಯ ತನಕ ಊರು ಅಲ್ಲಲ್ಲಿ ಇತ್ತು ಎಂಬುದಾಗಿ ತಿಳಿದು ಬರುತ್ತೆ.
ಗ್ರಾಮೀಣ ಇತಿಹಾಸದಲ್ಲಿ ಕಾಲಭೈರವನನ್ನು ಕ್ಷೇತ್ರಪಾಲ ಅಂದರೆ ಆಯಾ ಊರಿನ ಎಲ್ಲೆ ಅಥವಾ ಗಡಿಯನ್ನು ಕಾಯುವ ಮುಖ್ಯ ದೇವರೆಂದು ಆರಾಧಿಸುತ್ತಿದ್ದರು. ದುಷ್ಟಶಕ್ತಿಗಳು, ಕಳ್ಳಕಾಕರು ಅಥವಾ ಸಾಂಕ್ರಾಮಿಕ ರೋಗಗಳು ಊರೊಳಗೆ ಬರದಂತೆ ತಡೆಯಲು ಗಡಿಯಲ್ಲಿ ಈ ಉಗ್ರ ಸ್ವರೂಪದ ಭೈರವನನ್ನು ಕಾವಲಿಡಲಾಗುತ್ತಿತ್ತು. ಇದು ಅಂಗಾತ ಬಿದ್ದಿರತಕ್ಕಂಥ ಸ್ತಂಭ ಬಸವ. ಇದು ಕಲ್ಲಗುಡಿಯ ಚಿತ್ರಣ. ಸಂಪೂರ್ಣವಾಗಿ ಎರಡು ಕಡೆ ಮಾತ್ರ ಗೋಡೆ ಇದೆ ಅಷ್ಟೇ, ಮೇಲ್ಛಾವಣಿ ಎಲ್ಲ ಬಿದ್ದೋಗೈತೆ. ಇದು ಸಮೇತ ಈಗಲೂ ಆಗಲೂ ಬೀಳ್ತಕ್ಕಂಥ ಸ್ಥಿತಿಯಲ್ಲಿ ಇದೆ. ಮರಿಯಾ ಪಟ್ಟಣದ ಸಮಯದಲ್ಲಿ ವೈಭವದಿಂದ ಮೆರೆದಿರ್ತಕ್ಕಂತಹ ದೇವಸ್ಥಾನ ಇವತ್ತು ಸಂಪೂರ್ಣವಾಗಿ ಹಾಳಾಗೋಗಿದೆ. ಈ ಕಲ್ಲ ಗುಡಿಯಲ್ಲಿರ್ತಕ್ಕಂತಹದ್ದು ಕಾಲಭೈರವೇಶ್ವರನ ವಿಗ್ರಹ. ಅದು ಸಮೇತ ಅಲ್ಲಲ್ಲಿ ಶಿಥಿಲಗೊಂಡಿದೆ. ನೋಡ್ತಾ ಇದ್ದೀರಿ ತಾವು. ಕಾಲಭೈರವನ ದೇವಾಲಯ ಜಂಗಮರಹಳ್ಳಿಯಲ್ಲಿ ಸಂಪೂರ್ಣವಾಗಿ ನಾಶಗೊಂಡಿದೆ. ಚಿತ್ರಲಿಂಗ ಹಾಗೂ ಗಂಗಮಾಳಮ್ಮ ದೇವಾಲಯ ಇದು ಜಂಗಮರಹಳ್ಳಿಯ ಪೂರ್ವ ದಿಕ್ಕಿನ ಗೊಲ್ಲರಹಟ್ಟಿಯ ಮುಂಭಾಗದ ಜಮೀನೊಂದರಲ್ಲಿ ಇದೆ. ಈ ವಿಗ್ರಹದಲ್ಲಿ ಪ್ರಮುಖವಾಗಿ ಒಬ್ಬ ಶೂರವೀರನು ತನ್ನ ಎಡಗೈಯಲ್ಲಿ ದೊಡ್ಡದಾದ ಬಿಲ್ಲನ್ನು ಹಿಡಿದು ಬಲಗೈಯಿಂದ ಬಾಣವನ್ನು ಹೂಡಲು ಸಿದ್ಧನಾಗಿರುವ ಭಂಗಿಯಲ್ಲಿದ್ದಾನೆ. ಆತನ ಬೆನ್ನಿನ ಹಿಂದೆ ಬಾಣಗಳ ಬತ್ತಳಿಕೆ ಇರುವುದು ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಆತನ ಪಕ್ಕದಲ್ಲಿ ಮತ್ತೊಂದು ಆಕೃತಿಯು ಬಲಗೈಯಲ್ಲಿ ಕತ್ತಿ ಅಥವಾ ಆಯುಧವನ್ನು ಹಿಡಿದು ನಿಂತಿದೆ. ಇದರ ಪಕ್ಕದಲ್ಲಿ ಒಂದು ಸಿಂಹ ಅಥವಾ ಒಂದು ಪ್ರಾಣಿಯ ಸಣ್ಣ ಕೆತ್ತನೆಯು ಗೋಚರಿಸುತ್ತಿದೆ. ಈ ವಿಗ್ರಹಗಳನ್ನು ವಾಲ್ಮೀಕಿ ಜನಾಂಗದವರು ಪೂಜಿಸುತ್ತಿರುವುದರಿಂದ ಗತಕಾಲದಲ್ಲಿ ಊರನ್ನು ರಕ್ಷಿಸಲು ಹೋರಾಡಿ ವೀರಮರಣ ಹೊಂದಿದ ತಮ್ಮ ಮೂಲ ಪುರುಷನನ್ನು ಅಥವಾ ವೀರನನ್ನು ಇವರು ಚಿತ್ರದೇವರು ಆಗಿ ಆರಾಧಿಸುತ್ತಿರುವುದು ಸ್ಪಷ್ಟವಾಗುತ್ತದೆ. ಈ ವೀರನ ಸತಿಯು ಗಂಗಮಾಳಮ್ಮ ಆಗಿರಬಹುದು. ಆಕೆಯು ಪತಿ ವೀರಮರಣದಲ್ಲಿ ಸಾವಿಗೀಡಾಗಿರುವುದರಿಂದ ಆಕೆ ಮಹಾಸತಿಯಾಗಿರುವ ಸಂಭವ ಇದೆ. ಈಗ ಅದರ ದೇವಾಲಯವನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ರಿ. ಈ ಕಡೆ ಚಿಕ್ಕದಾಗಿರ್ತಕ್ಕಂಥ ದೇವಾಲಯ ಗಂಗಮಾಳಮ್ಮ ಅವ್ರದ್ದು, ಆ ಕಡೆ ದೊಡ್ಡ ದೇವಾಲಯ ಕಾಣಿಸ್ತಕ್ಕಂಥದ್ದು ಚಿತ್ರಲಿಂಗ ದೇವ್ರದ್ದು ನೋಡ್ತಾ ಇದ್ರಿ. ಜಂಗಮರಹಳ್ಳಿ ಹೊರ ವಲಯದಲ್ಲಿದೆ. ಆ ಗೊಲ್ರಟ್ಟಿ ಮುಂಭಾಗ ಒಂದು ಜಮೀನಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಸಮೇತ ಒಂದು ವೀರರ ಕಲ್ಲು ಆಗಿದೆ. ತನ್ನ ಗತಕಾಲದ ವೈಭವದ ಇತಿಹಾಸವನ್ನು ಇದು ಸಾರುತ್ತಾ ನಿಂತಿದೆ. ಈ ದೇವಾಲಯದ ಒಳಗಡೆ ಇರತಕ್ಕಂತಹ ವೀರಗಲ್ಲುಗಳು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡಿವೆ. ಕೆರೆಯ ಏರಿ ಅವಶೇಷ ಮೊದಲು ಪ್ರಾಚೀನ ಕಾಲದಲ್ಲಿ ಅಂತ ಅಂದರೆ ಮರಿಯಾಪಟ್ಟಣಕ್ಕೆ ಕೆರೆ ಇತ್ತು. ಈಗಿನ ಜಂಗಮರಹಳ್ಳಿಗೆ ಕೆರೆ ಇಲ್ಲ. ಈಗೇನಿದೆ ಜಂಗಮರಹಳ್ಳಿ ಅದು ಸಂಪೂರ್ಣವಾಗಿ ಕೆರೆಯ ಅಂಗಳದಲ್ಲಿ ಇದೆ. ಕೆರೆ ಮಧ್ಯಕಾಲದಲ್ಲಿ ಒಡೆದು ಹೋಗಿರ್ಬೋದು. ಕೆರೆಯ ಏರಿ ಇಂದಿನ ಕರೇಕಲ್ ಗುಟ್ಟೆ ಏನಿದೆ ಆ ಮಂಗಳವಾಡಕ್ಕೆ ಸೀಳದಾರಿ ಹೋಗುತ್ತಲ್ಲ ಅಲ್ಲಿಂದ ಹಿಡಿದು ಸುಡುಗಾಡು ತೋಪಿನವರೆಗೂ ಇತ್ತು ಅಂತಂದೇಳಿ ಹಿರಿಯರು ಹೇಳ್ತಾರೆ. ರಾಮಲಿಂಗೇಶ್ವರ ದೇವಾಲಯ ಆ ಕೆರೆ ಏರಿಯ ಮೇಲಿತ್ತು ಅಂತಂದ್ರೂ ಸಮೇತ ತಿಳಿಸ್ತಾರೆ. ಅಂದಿನ ಮರಿಯಾಪಟ್ಟಣ ಕೆರೆಯ ಹಿಂದೆ ಇದ್ದುದಾಗಿ ತಿಳಿದು ಬಂದಿದೆ. ಆ ಕೆರೆ ವಿಜಯನಗರ ಅರಸರ ಕಾಲಘಟ್ಟದಲ್ಲಿ ನಿರ್ಮಿಸಿರುವ ಅಂದಾಜಿದೆ. ಈಗ ಆ ಕೆರೆಯ ಏರಿ ಯಾವ ರೀತಿ ಹೋಗಿತ್ತು ಅದೇ ರೀತಿ ಅಲ್ಲಿ ದಾರಿ ಇದೆ, ದಾರಿ ನಿರ್ಮಾಣ ಆಗಿದೆ. ಅದರ ಅವಶೇಷ ಇದು ಬುಡ್ಡೆಕಲ್ಲು ರಾಮಲಿಂಗೇಶ್ವರ ದೇವಾಲಯದ ಬಳಿ ಇದೆ. ಹಳೆಯ ಊರ ಬಾಗಿಲ ಬಳಿ ಈ ಬುಡ್ಡೆಕಲ್ಲನ್ನು ಪ್ರತಿಷ್ಠಾಪಿಸಲಾಗಿದೆ. ಇದನ್ನು ಗಡಿಕಲ್ಲು, ಎತ್ತುಗಳ ಕಲ್ಲು ಅಥವಾ ಕಾರು ಹಬ್ಬದ ಕಲ್ಲು ಎಂದು ಕೂಡ ಕರೆಯುತ್ತಾರೆ. ಹಳೆಯ ಕಾಲದಲ್ಲಿ ಕೋಟೆ ಅಥವಾ
ಹಳ್ಳಿಯ ಮುಖ್ಯ ಪ್ರವೇಶ ದ್ವಾರದ ಬಳಿ ಇಂತಹ ಕಲ್ಲುಗಳನ್ನು ನಡೆಸಲಾಗುತ್ತಿತ್ತು. ಹಳ್ಳಿಗೆ ಯಾವುದೇ ಸಾಂಕ್ರಾಮಿಕ ರೋಗಗಳಾದ ಪ್ಲೇಗು, ಕಾಲರ, ಮಾರಕ ಕಾಯಿಲೆಗಳು ಬಾರದಿರಲಿ ಮತ್ತು ದುಷ್ಟ ಶಕ್ತಿಗಳು ಪ್ರವೇಶಿಸದಿರಲಿ ಎಂದು ಈ ಕಲ್ಲಿಗೆ ವಿಶೇಷ ಪೂಜೆ ಮಾಡಿ ಮಂತ್ರಿಸಿ ಊರ ಬಾಗಿಲಿನಲ್ಲಿ ಪ್ರತಿಷ್ಠಾಪಿಸುತ್ತಿದ್ದರು. ಇದು 7 ಹೆಡೆಯ ಸರ್ಪ. ಇದು ಈಗಿನ ಜಂಗಮರಹಳ್ಳಿಯ ವಾಯುವ್ಯ ದಿಕ್ಕಿನ ಕುನ್ಯಪ್ಪನವರ ಕೆಂಚಣ್ಣ ಹಾಗೂ ಕೊಮಾರ ಹೀರಣ್ಣನವರ ಮರಿಯಪ್ಪ ಇವರ ಜಮೀನಿನಲ್ಲಿ ಇದೆ. ಜಂಗಮರಹಳ್ಳಿಯ ವಾಯುವ್ಯ ಜಮೀನಿನಲ್ಲಿ 7 ಹೆಡೆಯ ಸರ್ಪವನ್ನು ಜಲಮೂಲದ ರಕ್ಷಣೆಗಾಗಿ ಪ್ರತಿಷ್ಠಾಪಿಸಲಾಗಿದೆ. ಕಾಲಭೈರವ ಗಡಿರಕ್ಷಕನಾದರೆ 7 ಹೆಡೆಗಳ ನಾಗರ ಜಲಮೂಲದ ರಕ್ಷಣೆಯ ಪ್ರತೀಕವಾಗಿದೆ. ಈಗ ನೋಡ್ತಾ ಇದ್ದೀರಿ, ಇದು ಕೂಡ ವಿಜಯನಗರ ಅರಸರ ಕಾಲಘಟ್ಟದ್ದು ಎನ್ನಬಹುದು. ಜಂಗಮರಹಳ್ಳಿಯ ಮಧ್ಯಭಾಗದಲ್ಲಿರುವ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಾಲಯ ಇದು ಜಂಗಮರಹಳ್ಳಿಯ ಮಧ್ಯಭಾಗದಲ್ಲಿದೆ. ಬಸವಣ್ಣ ಇದು ಜಂಗಮರಹಳ್ಳಿಯ ಗ್ರಾಮದಲ್ಲಿ ಇದ್ದು ಬುಡುಸನಹಳ್ಳಿಗೆ ಹೋಗ್ತಕ್ಕಂಥ ದಾರಿಯಲ್ಲಿ ಇದೆ. ಗಡಿ ಬಸವಣ್ಣ ಅಥವಾ ಕಾವಲು ದೇವತೆ ಅಂತಂದು ಇದನ್ನು ಕರೀತಾರೆ. ಹಳ್ಳಿಗಳ ದಾರಿಯ ಬದಿಯಲ್ಲಿ ಅಥವಾ ಹೊಲಗಳ ಬದಿಯಲ್ಲಿ ಇಂತಹ ಬಸವಣ್ಣನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸುವುದು ಕರ್ನಾಟಕದ ಗ್ರಾಮೀಣ ಭಾಗದಲ್ಲಿ ಸಾಮಾನ್ಯ. ಇವುಗಳನ್ನು ಗ್ರಾಮದ ರಕ್ಷಣೆ ಮಾಡುವ ಗಡಿ ಬಸವಣ್ಣ ಅಥವಾ ಕಾವಲು ದೇವತೆ ಅಂತಂದು ನಂಬಲಾಗುತ್ತೆ. ಕಲ್ಲಿನ ಬಂಡೆಯ ಮೇಲೆ ಕೆತ್ತಲಾಗಿರುವ ಈ ವಿಗ್ರಹವು ಸರಳವಾದ ಅಂದರೆ ಸುಂದರವಾದ ಜಾನಪದ ಶೈಲಿಯ ಕೆತ್ತನೆಯಾಗಿದೆ. ಇದರ ರಚನೆಯನ್ನು ನೋಡಿದರೆ ವಿಜಯನಗರ ಕಾಲಘಟ್ಟದ ಇತಿಹಾಸದ ಅವಶೇಷವನ್ನು ಹೇಳುತ್ತೆ. ಈ ವಿಡಿಯೋ ಸಹಾಯಕ್ಕೆ ನಿಂತವರು ನಾಗಭೂಷಣ ಜಂಗಮರಹಳ್ಳಿ ರವರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ವೀಕ್ಷಿಸಿದ್ದಕ್ಕೆ ವಂದನೆಗಳು.